ರಣರಣ ಮಂಡ್ಯ ಕ್ಷೇತ್ರದಿಂದ ಕುಮಾರಸ್ವಾಮಿ ಸ್ಪರ್ಧಿಸೋದು ಫಿಕ್ಸ್ ಆಗ್ತಾ ಇದೆ. ಎಚ್ಡಿಕೆ ಸ್ಪರ್ಧೆ 100ಕ್ಕೆ 100ರಷ್ಟು ಖಚಿತ ಅಂತ ಪುಟ್ಟರಾಜು ಹೇಳಿದ್ದಾರೆ. ಮಂಡ್ಯ ಅಖಾಡಕ್ಕೆ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಧುಮುಕಲಿದ್ದಾರೆ. ಎಚ್ಡಿಕೆ ಸ್ಪರ್ಧೆ 100ಕ್ಕೆ 100ರಷ್ಟು ಖಚಿತ ಅಂತಿದ್ದಾರೆ ಪುಟ್ಟರಾಜು. ಕುಮಾರಣ್ಣ ಅರ್ಜಿ ಹಾಕಿದ್ರೆ ಸಾಕು, ಪ್ರಚಂಡ ಬಹುಮತದಿಂದ ಗೆಲ್ಲಿಸ್ತೇವೆ. 8 ಕ್ಷೇತ್ರದಲ್ಲೂ ಎಚ್ಡಿಕೆಗೆ ಲೀಡ್ ಕೊಡಿಸ್ತೇವೆ. ನಾನೇ ಚುನಾವಣಾ ನೇತೃತ್ವವನ್ನು ವಹಿಸಿಕೊಳ್ತೇನೆ ಅಂತಿದ್ದಾರೆ ಪುಟ್ಟರಾಜು. ಅದರ ಜೊತೆಗೆ ಟಿಕೆಟ್ ಘೋಷಣೆಯ ಬಳಿಕ ಸುಮಲತಾ ಜೊತೆಯೂ ಚರ್ಚೆ ಮಾಡ್ತೇವೆ ಅಂದಿದ್ದಾರೆ. ಈ ಹಿಂದೆ ಸುಮಲತಾ ಜೊತೆ ಸಣ್ಣ ಪುಟ್ಟ ವ್ಯತ್ಯಾಸ ಆಗಿತ್ತು. ರಾಜಕೀಯದಲ್ಲಿ ಯಾರೂ ಶತ್ರು ಅಲ್ಲ, ಮಿತ್ರರು ಅಲ್ಲ ಅಂತ ಪುಟ್ಟರಾಜು ಹೇಳಿಕೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ದಿನೇ ದಿನೇ ಚುನಾವಣಾ ಕಾವು ಹೆಚ್ಚಾಗ್ತಾ ಇದೆ. ಮಂಡ್ಯ ಮೈತ್ರಿ ಅಭ್ಯರ್ಥಿಯಾಗಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಸದ್ಯಕ್ಕಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಮಾಜಿ ಸಚಿವರಾದ CS ಪುಟ್ಟರಾಜು ಅವರು ನಮ್ಮ ಜೊತೆಗಿದ್ದಾರೆ. ಅವರೇ ಈ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾರೆ. ಸರ್, ಮಂಡ್ಯ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅನ್ನುವಂಥ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಯಾರಾಗ್ತಾರೆ ಸರ್ ಮಂಡ್ಯ ಮೈತ್ರಿ ಅಭ್ಯರ್ಥಿ? 100ಕ್ಕೆ 100 ಭಾಗ ಈ ರಾಜ್ಯವನ್ನ ಸಮರ್ಥವಾಗಿ ಮುನ್ನಡೆಸಿದಂಥ, ಜನಪರವಾಗಿ ಕಾರ್ಯಕ್ರಮ ಕೊಟ್ಟಂತ ನಮ್ಮ ನಾಯಕರಾದಂಥ HD ಕುಮಾರಣ್ಣವರೇ ಮಂಡ್ಯ ಲೋಕಸಭಾ ಕ್ಷೇತ್ರದ NDA ಅಭ್ಯರ್ಥಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ. ಸರ್, ನೀವು ಕೂಡ ಆಕಾಂಕ್ಷಿತರಿದ್ರಿ, ಮತ್ತು ನಿಮ್ಮ ಹೆಸರು ಕೂಡ ಕನ್ಫರ್ಮ್ ಆಗಿತ್ತು ಅನ್ನುವಂಥ ಮಾತುಗಳು ಕೂಡ ಬರ್ತಾ ಇತ್ತು. ಈ ಮಧ್ಯೆ ಕುಮಾರಸ್ವಾಮಿ ಅವರ ಹೆಸರು ಯಾಕೆ, ಅಂದರೆ ಕುಮಾರಸ್ವಾಮಿ ಅವರು ಯಾಕೆ ಮಂಡ್ಯಕ್ಕೆ ಅಭ್ಯರ್ಥಿ ಆಗಬೇಕು ಅಂತ? ನಾವು ಯಾರು ಆಕಾಂಕ್ಷಿತರು ಅಲ್ಲ ಅಂತಕ್ಕಂಥದ್ದನ್ನ ಒಂದು ಲೈನ್ ರೆಜುಲೇಷನ್ ಮಾಡಿ ದೇವೇಗೌಡರ ಕುಟುಂಬನೇ ಇಲ್ಲಿಗೆ ಬರಬೇಕು. ದೇವೇಗೌಡರನ್ನ ಕರೆದ್ವಿ, ನಿಖಿಲ್ ಅವ್ರನ್ನ ಕರೆದ್ವಿ, ಕುಮಾರಣ್ಣ ಅವ್ರನ್ನ ಕರೆದ್ವಿ. ಗೌಡರು ನಿಲ್ಲಲ್ಲ ಅಂತಾಯ್ತು. ನಿಖಿಲ್ ಅವರು ನಾನು ರಾಜ್ಯ ಸುತ್ತಾಡಬೇಕಾದ್ರಿಂದ ನಾನು ಬರಲ್ಲ ಅಂತಕ್ಕಂಥ ತೀರ್ಮಾನ ಮಾಡಿದ್ರು. ಕುಮಾರಣ್ಣ ಅವ್ರನ್ನ ಇವತ್ತು ಒಪ್ಪಿಸಿ ಇವತ್ತು ಕರ್ತರುವಂತ ಕೆಲಸ ಮಾಡ್ತಾ ಇದ್ವಿ. ಯಾವತ್ತು ಅಧಿಕೃತವಾಗಿ ಈ ಬಗ್ಗೆ ಘೋಷಣೆ ಆಗುತ್ತೆ ಸರ್? ಇವತ್ತು ಈಗಾಗಲೇ ಸಕ್ಸಸ್ಫುಲ್ ಆಪರೇಷನ್ ಆಗಿದೆ. ಅಮೆರಿಕದ ನುರಿತ ವೈದ್ಯರು ಇವತ್ತು ಆಪರೇಷನ್ ಮಾಡಿ ಈಗಾಗಲೇ ಆರೋಗ್ಯವಾಗಿದ್ದಾರೆ. ನಾನು ಇವಾಗ ಚೆನ್ನೈಗೆ ತೆರಳುತ್ತಾ ಇದ್ದೀನಿ. 1-2 ದಿನದಲ್ಲಿ ಅವ್ರನ್ನ ನಾಡಿಗೆ, ನಮ್ಮ ತಾಯ್ನಾಡಿಗೆ ಕರ್ಕೊಬಂದು ಕೂತ್ಕೊಂಡು ಯಾವತ್ತು ಏನೇನು ಮಾಡಬೇಕು ಅಂತಕ್ಕಂಥ ನಿರ್ಣಯ ಮಾಡ್ತೀವಿ. ಸರ್, ನೀವು ಬೇಡ ಕುಮಾರಣ್ಣನೇ ಫೈನಲ್ ಅಂತ ಇದ್ದೀರಿ, ಆದರೆ ಸುಮಲತಾ ಅವರು ಹೇಳ್ತಿದ್ದಾರೆ ಇನ್ನೂ ಕೂಡ ಯಾವುದೇ ರೀತಿಯ ನಿರ್ಧಾರಗಳಾಗಿಲ್ಲ, ಅಂದ್ರೆ ವಿಶ್ವಾಸ ಇದೆ BKJ ಕಮಾಂಡ್ ನನಗೆ ಅವಕಾಶ ಕೊಡಬಹುದು. ಹೌದು, 100ಕ್ಕೆ 100 ಭಾಗ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ನಿನ್ನೆ ತಾನೇ BJP ರಾಜ್ಯಾಧ್ಯಕ್ಷರಾದಂಥ ಗೌರವಾನ್ವಿತ ವಿಜೇಂದ್ರ ಅವರು ಸಹ ಅದೇ ಮಾತನ್ನು ಹೇಳಿದ್ದಾರೆ. ನಾಳೆ ಸಂಜೆ ಒಳಗೆ ಎಲ್ಲ ತೀರ್ಮಾನ ಆಗುತ್ತೆ. 100ಕ್ಕೆ 100 ಭಾಗ ನಮಗೆ JDS ಪಕ್ಷಕ್ಕೆ ಈ ಸೀಟನ್ನು ಬಿಟ್ಟುಕೊಡ್ತಾರೆ BJP ಇರುವಂತಕ್ಕಂಥ ಭರವಸೆ ನಮಗಿದೆ ಅಂಕಿಅಂಶಗಳ ಪ್ರಕಾರ. ಅದರಂತೆ ನಾಳೆ ಸಂಜೆ ಒಳಗೆಲ್ಲ ತೀರ್ಮಾನ ಆಗುತ್ತೆ. ನಮ್ಮ ಅಭ್ಯರ್ಥಿನ ನಾವು ಕಣಕ್ಕಿಳಿಸುವಂತ ಕೆಲಸ ಮಾಡ್ತೀವಿ. ಕಳೆದ ಎಲೆಕ್ಷನ್ ಅಲ್ಲಿ ನಿಖಿಲ್ ಅವರು ಸ್ಪರ್ಧೆ ಮಾಡಿದಾಗ ಮಂಡ್ಯದವರು, ಹೊರಗಡೆಯವರು ಸ್ವಾಭಿಮಾನ ಅನ್ನುವಂಥ ಪದಗಳು, ಎಮೋಷನಲ್ ವಿಚಾರಗಳು ಬಹಳಷ್ಟು ಚರ್ಚೆಗೆ ಬಂದಿತ್ತು. ಅಂದ್ರೆ ಈ ಬಾರಿ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಆದ್ರೆ ಅದೇ ವಿಚಾರಗಳು ಮತ್ತೆ ಮುನ್ನೆಲೆಗೆ ಬರ್ಬೋದು. ಅವಾಗ ಏನ್ ಮಾಡ್ತೀರಿ? ಈಗ ಇಲ್ಲಿ ನಾನು ಲೋಕಲ್ ಅಂತ ತೋರಿಸ್ಕೊಳ್ಳಿಕ್ಕೆ ನೆನ್ನೆ ಮನೆ ಪರ್ಚೇಸ್ ಮಾಡಿ ಮನೆಗೆ ಬಂದ್ರೆ ಲೋಕಲ್ ಆಗೋದಿಲ್ಲ. ಕುಮಾರಣ್ಣ ಅವರು ಇವತ್ತಿಂದಲ್ಲ, ಕಳೆದ 40 ವರ್ಷಗಳಿಂದ ದೇವೇಗೌಡಜಿಯವರ ಹೆಗಲಿಗೆ ಹೆಗಲು ಕೊಟ್ಟು ಕಾವೇರಿ ಬೇಸಿನ ಈ ಭಾಗದ ಜನರ ಹೃದಯದಲ್ಲಿದ್ದಾರೆ. ಇವತ್ತು ಬಹುತೇಕ ಪ್ರತಿ ಹೃದಯದಲ್ಲಿ ಅವ್ರಿಗೊಂದು ಜಾಗ ಕೊಟ್ಟಿದ್ದಾರೆ ಈ ಜಿಲ್ಲೆಯ ಜನ. ಆ ಕಾರಣದಿಂದ ಕುಮಾರಣ್ಣವ್ರನ್ನ ನಮ್ಮ ಮನೆಯ ಮಗ ಅಂತಕ್ಕಂಥ ನಿಟ್ಟಿನಲ್ಲಿ ಆಶೀರ್ವಾದ ಮಾಡ್ತಾರೆ. ಅತ್ಯಂತ ಪ್ರಚಂಡ ಬಹುಮತದಲ್ಲಿ ಗೆಲ್ತಾರೆ. ಕುಮಾರಸ್ವಾಮಿ ಅವರು ಬರೋದ್ರಿಂದ ಏನೆಲ್ಲ ಲಾಭಗಳಿದೆ ಪಕ್ಷಕ್ಕೆ ಮತ್ತು ಜಿಲ್ಲೆಗೆ? ಅವ್ರಿಗೊಂದು ಕೊರಗಿದೆ. ಕಳೆದ ಬಾರಿ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ 9,000 ಕೋಟಿಗಳ ಒಂದು ಹೊಸ ಯೋಜನೆಯನ್ನ ಅನುಷ್ಠಾನ ಮಾಡಿ ಜಿಲ್ಲೆಯನ್ನ, ಮಂಡ್ಯವನ್ನ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಆದರೆ ಕಾಂಗ್ರೆಸ್ನವರ ಕುತಂತ್ರದಿಂದ ಇವೆಲ್ಲವನ್ನ ನಾವು ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ನರೇಂದ್ರ ಮೋದಿಜಿಯವರ ಜೊತೆಯಲ್ಲಿ, ಅವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯನ್ನ ಒಂದು ಹೊಸ ರೂಪದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅದನ್ನ ಸಕ್ಸಸ್ಫುಲ್ ಮಾಡ್ತಾರೆ. ಈಗ ಸಿಟ್ಟಿಂಗ್ MP ಸುಮಲತಾ ಇದ್ದಾರೆ, ಒಂದು ವೇಳೆ ಕುಮಾರಸ್ವಾಮಿ ಅಭ್ಯರ್ಥಿ ಇದ್ದಾರೆ, ಅವರನ್ನ ವಿಶ್ವಾಸಕ್ಕೆ ತಗೊಳ್ಳುವಂಥದ್ದು, ಆ ಥರ ಪ್ರಯತ್ನಗಳಾಗುತ್ತೆ. 100ಕ್ಕೆ 100 ಭಾಗ ಅವ್ರನ್ನ ವಿಶ್ವಾಸಕ್ಕೆ ತಗೋತೀವಿ. ಅವರ ನೇತೃತ್ವದಲ್ಲಿ ಅವ್ರನ್ನೂ ಸೇರಿಸ್ಕೊಂಡೆ ಚುನಾವಣೆ ಮಾಡ್ತೀವಿ. ಇದಿಷ್ಟು CS ಪುಟ್ಟರಾಜು ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಂದನ್ ರಾಮಕೃಷ್ಣ, ಏಷ್ಯಾನೆಟ್ ಸುವರ್ಣ ಮಂಡ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.